Welcome back to Saravi Recipes by Sonu Dr. Raghu. Hope all are fine and doing good. ನಾನಿವತ್ತು ಸಿಂಪಲ್ಲಾಗಿ ಚಿಕನ್ ಗ್ರೇವಿ ಮತ್ತು ಮನೆಯಲ್ಲೇ ಬಾರ್ಬೆಕ್ಯೂ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಗ್ಲೌ ಎಲ್ಲ ಹಾಕ್ಕೊಂಡಿದ್ದಾರೆ, ಹಾಗೆ ಮಾಸ್ಕ್ ಹಾಕ್ಕೊಂಡಿದ್ದಾರೆ ಅಂತ ಅಂದ್ಕೋಬೇಡಿ. ನಾನು ನಾನ್ ವೆಜ್ ಯೂಸ್ ಮಾಡೋದಿಲ್ಲ, ಹಾಗೆ ಸ್ಮೆಲ್ ಸಹ ಸ್ವಲ್ಪ ಆಗೋದಿಲ್ಲ. ಹಾಗಾಗಿ ಮಾಸ್ಕ್ ಮತ್ತು ಗ್ಲೌ ಯೂಸ್ ಮಾಡ್ತೇನೆ, ಎಸ್ಪೆಷಲಿ ನಾನ್ ವೆಜ್ ಪ್ರಿಪ್ರೇಷನ್ ಮಾಡಬೇಕಾದ್ರೆ. ಮತ್ತು ನಾನು ಮಾಡೋ ನಾನ್ ವೆಜ್ ರೆಸಿಪೀಸ್ನ ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ. ಅಂದಾಜಿಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ರೆಸಿಪೀಸ್ನ ಮಾಡ್ತಾಯಿರ್ತೀನಿ. ಬನ್ನಿ ಇವತ್ತು ಸಿಂಪಲ್ ಚಿಕನ್ ಗ್ರೇವಿ ಹಾಗೆ ಮನೆಯಲ್ಲೇ ಬಾರ್ಬೆಕ್ಯೂ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1 kg ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ. ಹಾಗೆ ಎರಡಕ್ಕೂ ಸಹ ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಗ್ರೇವಿಗೆ ಜಾಸ್ತಿ ಚಿಕನ್ ತೊಗೊಂಡಿದ್ದೀನಿ. ಮೊದಲಿಗೆ ಚಿಕನ್ ಗ್ರೇವಿ ಮತ್ತು ಬಾರ್ಬೆಕ್ಯೂಗೆ ಎರಡೂ ಸಹ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ. ಒಂದು 30 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿಡಬೇಕಾಗುತ್ತೆ. ಸೊ ಮ್ಯಾರಿನೇಟ್ ಮಾಡಲಿಕ್ಕೆ ನಾನು 1 ಸ್ಪೂನು ಮಿಕ್ಸ್ಡ್ ಮಸಾಲ ಪೌಡರ್ ಮನೆಯಲ್ಲೇ ಮಾಡ್ಕೊಂಡಿರೋವಂಥದ್ದು, ಮಾಮೂಲಿ ಸಾಂಬಾರೆಲ್ಲ ಮಾಡಲಿಕ್ಕೆ ಯೂಸ್ ಮಾಡುವಂತಹದ್ದು. ಹಾಗೆ 1 ಸ್ಪೂನು ಗರಂ ಮಸಾಲ ಪೌಡರ್, ಅರಿಶಿಣ 1 ಚಿಟಿಕೆ, ಸಾಲ್ಟ್, ಹಾಗೆ 1 ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ನಂತರ ಗ್ರೈಂಡ್ ಮಾಡಿಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದ್ರ ಜೊತೆಗೆ 2 ಹಸಿರು ಮೆಣಸಿನಕಾಯಿ ಸಹ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೆ. ಎರಡಕ್ಕೂ 2 ಸ್ಪೂನ್ ಸಹ ಸೇರಿಸ್ಕೊಂಡಿದ್ದೀನಿ. ನಂತರ ಚಿಕನ್ ಗ್ರೇವಿ ಮಾಡುವಂಥ ಚಿಕನ್ಗೆ ಒಂದು 3 ಸ್ಪೂನ್ ಆಗುವಷ್ಟು ಕರ್ಡ್ ಸೇರಿಸ್ಕೊಳ್ತಾ ಇದ್ದೀನಿ. ಬಾರ್ಬೆಕ್ಯೂ ಮಾಡುವಂಥದಕ್ಕೆ ಕರ್ಡ್ ಸೇರಿಸ್ಕೋಬೇಡಿ. ಈ ಮ್ಯಾರಿನೇಟ್ ಮಾಡೋದ್ರಿಂದ ಚಿಕನ್ ಗ್ರೇವಿ ಅಥವಾ ಚಿಕನ್ ಬಿರಿಯಾನಿಗೆ ಮತ್ತೆ ಮಸಾಲ ರುಬ್ಕೋಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಇದೊಂಥರ ಈಸಿ ಮತ್ತು ಕ್ವಿಕ್ಕಾಗಿ ಮಾಡ್ಕೋಬಹುದಾಗಿದೆ. ಬಾರ್ಬೆಕ್ಯೂ ಚಿಕನ್ಗೆ 1 ಎಗ್ಗನ್ನು ಎಲ್ಲೋ ಸಹ ಸೇರಿಸ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ ಬಾರ್ಬೆಕ್ಯೂ ಚಿಕನ್ಗೆ ಕಬಾಬ್ ಪೌಡರ್ ರೆಡಿಮೇಡ್ ಸಿಗುತ್ತಲ್ಲ, ಅದನ್ನೇ ಸಹ ಯೂಸ್ ಮಾಡ್ಕೊಂಡಿದ್ದೀನಿ. ಒಂದು 3 ರಿಂದ 4 ಸ್ಪೂನ್ ಆಗುವಷ್ಟು ಉಪಯೋಗಿಸ್ಕೊಂಡಿದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸು ಚಿಕನ್ ಕ್ವಾಂಟಿಟಿಗೆ ತಕ್ಕ ಹಾಗೆ ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ. ಈ ಚಿಕನ್ ಬಾರ್ಬೆಕ್ಯೂ ಮನೆಯಲ್ಲಿ ನಾನು ಸಹ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ನೋಡೋಣ ಹೇಗೆ ಬರುತ್ತೆ ಅಂತ. ನಂತರ ಸಣ್ಣದಾಗಿ ಹೆಚ್ಕೊಂಡಿರೋ ಸಾಂಬಾರು ಸೊಪ್ಪನ್ನ 2 ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ಗೆ ಸೇರಿಸ್ಕೊಳ್ಳಿ. ಆಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲಿ ಸಹ ಮಿಕ್ಸ್ ಮಾಡ್ಕೋಬೋದು, ಅಥವಾ ಈ ರೀತಿ ಸ್ಪೂನ್ ಸ್ಪ್ಯಾಟಲ್ ಸಹ ಇದ್ದರೆ ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೋದು. ಚಿಕನ್ ಪೀಸಸ್ಗೆಲ್ಲ ಚೆನ್ನಾಗಿ ಕೋಟ್ ಆಗಬೇಕು, ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ನಲ್ಲಿ ನೀವು ಬಿರಿಯಾನಿ ಸಹ ಮಾಡ್ಕೋಬಹುದು, ದಮ್ ಬಿರಿಯಾನಿ ಸಹ ಮಾಡ್ಕೋಬಹುದು, ಹಾಗೆ ಕುಕ್ಕರ್ನಲ್ಲಿ ಸಹ ಕ್ವಿಕ್ಕಾಗಿ ವಿಷಲ್ ಹಾಕಿಸಿ ಬಿರಿಯಾನಿ ಮಾಡ್ಕೋಬಹುದು. ಆ ರೆಸಿಪಿ ಸಹ ಮಾಡಿ ಅಪ್ಲೋಡ್ ಮಾಡ್ತೇನೆ. ಸ್ಟೇ ಟ್ಯೂನ್ಡ್ ಆ್ಯಂಡ್ ವೆಯ್ಟ್ ಫಾರ್ ದ ಅಪ್ಕಮಿಂಗ್ ವಿಡಿಯೋಸ್. ಸೊ ನಂತರ ಬಾರ್ಬೆಕ್ಯೂಗೆ ತಗೊಂಡಿರೋ ಚಿಕನ್ಗೆ ಒಂದು 2 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟ್ರೆಸ್ ಮಾಡಿ ಹೇಳೋದು ಅಂತ ಹೇಳಿದರೆ, ಚಿಕನ್ ಗ್ರೇವಿ ಮತ್ತು ಬಾರ್ಬೆಕ್ಯೂ ಚಿಕನ್ಗೆ ಎಲ್ಲ ಇಂಗ್ರೀಡಿಯೆಂಟ್ಸು ಸೇಮ್ ಆಗಿರುತ್ತೆ. ಎಸ್ಪೆಷಲಿ ಚಿಕನ್ ಬಾರ್ಬೆಕ್ಯೂಗೆ ಕರ್ಡ್ಸ್ ಹಾಕೋದಿಲ್ಲ, ಕಬಾಬ್ ಪೌಡರ್ ಹಾಕ್ತೇವೆ. ಹಾಗೆ ಒಂದು 3 ರಿಂದ 4 ಸ್ಪೂನ್ ಆಗುವಷ್ಟು ಬೇಸಿನ್ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಅಷ್ಟೇ ಡಿಫ್ರೆಂಟ್ ಇರುತ್ತೆ, ಮತ್ತು ಎಲ್ಲ ಇಂಗ್ರೀಡಿಯೆಂಟ್ಸು ಸಿಮಿಲಿಯರ್ ಆಗಿರುತ್ತೆ. ಸೊ ಈ ಬಾರ್ಬೆಕ್ಯೂ ಚಿಕನ್ ಮನೆಯಲ್ಲೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದ್ರಿಂದ ಚಿಕನ್ ಗ್ರೇವಿ ಜೊತೆಗೆ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಯಲ್ ಏನಾದರೂ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ಸಪ್ರೇಟಾಗಿ ವಿಡಿಯೋ ಮಾಡಿ ತೋರಿಸ್ತೇನೆ. ಸೊ ಲಾಸ್ಟ್ಗೆ ಒಂದು ಸ್ವಲ್ಪ ಪೆಪ್ಪರ್ನ ಹಾಕ್ಕೊಳ್ಳಿ. ಇದು ಪೆಪ್ಪರ್ ನಿಮಗೆ ಆಪ್ಷನಲ್, ಬೇಕಿದ್ದರೆ ಹಾಕ್ಕೋಬೋದು ಅಥವಾ ಸ್ಕಿಪ್ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಸಹ ಒಂದು 30 ಮಿನಿಟ್ಸ್ ಆಗೋವರೆಗೆ ವೆಯ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಲೆಟ್ಸ್ ವೆಯ್ಟ್ ಫಾರ್ 30 ಮಿನಿಟ್ಸ್. ಆ ಟೈಮಲ್ಲಿ ನಮ್ಮ ಬಾರ್ಬೆಕ್ಯೂ ಚಿಕನ್ ಮಾಡೋದಕ್ಕೆ ಓವನ್ನ ಫ್ರೀ ಹೀಟ್ ಮಾಡ್ಕೊಳ್ಳೋಣ. ಸೊ ಇವಾಗ 30 ಮಿನಿಟ್ಸ್ ಆಗಿದೆ. ಫಸ್ಟ್ ನಾವು ಚಿಕನ್ ಗ್ರೇವಿ ಮಾಡೋಣ. ಒಂದು ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಒಂದು 4 ಸ್ಪೂನ್ ಆಯಿಲ್ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಚಕ್ಕೆ ಮತ್ತು ಲವಂಗ ಸಹ ಸೇರಿಸ್ಕೊಂಡಿದ್ದೀನಿ ಆಯಿಲ್ ಕಾದಿದ ನಂತರ. 1 ಆನಿಯನ್ನ ಉದ್ದುದ್ದ ಸ್ಲೈಸ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಉಪ್ಪು ಸಹ ಸೇರಿಸ್ಕೊಳ್ಳಿ. ಮ್ಯಾರಿನೇಟಿಗೆ ಉಪ್ಪು ಸೇರಿಸ್ಕೊಂಡಿರೋದ್ರಿಂದ ಸ್ವಲ್ಪನೇ ಸಹ ಸೇರಿಸ್ಕೊಳ್ಳಿ. ಸೊ ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟಾಗಿ ಬೆಂದಿದ ನಂತರ ಒಂದು 2 ಮೀಡಿಯಮ್ ಸೈಜ್ ಟೊಮ್ಯಾಟೊನ ಸಣ್ಣದಾಗಿ ಹೆಚ್ಚಿಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ.
ಟೊಮ್ಯಾಟೊ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಟೊಮ್ಯಾಟೊ ಎರಡೂ ಸಹ ಸಾಫ್ಟ್ ಆಗೋಬೇಕು. ಈರುಳ್ಳಿ ಮತ್ತು ಟೊಮ್ಯಾಟೊ ಎರಡೂ ಸಹ ಸಾಫ್ಟಾಗಿ ಬೇಯೋ ತನಕ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಬೇಯೋ ತನಕ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ನಂತರ ಒಂದೆರಡು ನಿಮಿಷ ಆಗುವಷ್ಟು ಲಿಡ್ ಕ್ಲೋಸ್ ಮಾಡಿಕೊಂಡು ಈರುಳ್ಳಿ ಮತ್ತು ಟೊಮ್ಯಾಟೊನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ತುಂಬ ಸಾಫ್ಟಾಗಿ ಬೆಂದಿದೆ. ಇನ್ನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಯಾವುದೇ ಸಹ ಬೇಕಾಗಿರೋದಿಲ್ಲ, ಯಾಕಂದರೆ ಮ್ಯಾರಿನೇಟ್ ಮಾಡ್ಕೊಂಡಿರ್ಬೇಕಾದ್ರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಂಡಿದ್ದೀವಿ. ಎಸ್ಪೆಷಲಿ ಮಸಾಲ ರುಬ್ಬೋ ಅವಶ್ಯಕತೆನೇ ಇರೋದಿಲ್ಲ. ನಾವಿವಾಗ ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ನ ಡೈರೆಕ್ಟಾಗಿ ಪಾನ್ಗೆ ಸೇರಿಸ್ಕೊತಾ ಇದ್ದೀವಿ. ನೀಟಾಗಿ ಎಲ್ಲ ಚಿಕನ್ ಸೇರಿಸ್ಕೊಂಡು ಇವಾಗ ನಾವು ಫ್ಲೇಮ್ನ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರೇನು ಸೇರಿಸ್ಕೋಬೇಡಿ, ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಶೇರ್ ಮಾಡ್ಕೊಳೋದು ಏನಂತ ಹೇಳಿದರೆ, ನಾನು ಸಹ ವರ್ಕಿಂಗ್ ಪ್ರೊಫೆಷನಲ್ ಆಗಿರೋದ್ರಿಂದ ಕುಕ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ, ಹಾಗೆ ಇಷ್ಟನೂ ಆಗ್ತಾ ಇರಲಿಲ್ಲ. ಎಸ್ಪೆಷಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ಮೇಲೆ ಇದೊಂಥರ ಮೋಟಿವೇಶನಲ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಹೋಪ್ ಎವ್ರಿ ಒನ್ ಲೈಕ್ ಆ್ಯಂಡ್ ಸಪೋರ್ಟ್. ಸೊ ಇವಾಗ ಸಾಂಬಾರ್ ಸೊಪ್ಪನ್ನ ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 10 to 15 ಮಿನಿಟ್ಸು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೀರೇನು ಸೇರಿಸ್ಕೋಬೇಡಿ. 20 ಮಿನಿಟ್ಸ್ ಆದ ನಂತರ ಸ್ವಲ್ಪ ತೆಂಗಿನ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಯಾವುದೇ ನೀರು ಹಾಕಿಲ್ಲ ನಾನು, ಓನ್ಲಿ ತೆಂಗಿನ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಮತ್ತು ಒಂದು 2 to 3 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ. ನೋಡಿ ಚಿಕನ್ ಗ್ರೇವಿ ಈಸ್ ರೆಡಿ. ಚಿಕನ್ ಪೀಸಸ್ನ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳೋದ್ರಿಂದ ಚಿಕನ್ ಪೀಸಸ್ ಎಲ್ಲ ಒಡೆದು ಹೋಗೋದಿಲ್ಲ. ಅಂದರೆ ಒನ್ ಟೈಮ್ ಊಟ ಮಾಡಿ ನೆಕ್ಸ್ಟ್ ಟೈಮ್ಗೆ ಬಿಸಿ ಮಾಡಬೇಕಾದ್ರೆ ಪೀಸಸ್ ಎಲ್ಲ ಒಡೆದು ಹೋಗೋ ಚಾನ್ಸಸ್ ಇರೋದಿಲ್ಲ. ಹಾಗಾಗಿ ಐ ಪ್ರಿಫರ್ ಟು ಸೇ ಎಲ್ರಿಗೂ ಟೈಮ್ ಜಾಸ್ತಿ ಆದರೂ ಪರವಾಗಿಲ್ಲ, ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಹೆಚ್ಚು ಅಂದರೆ 1 hour ಅಷ್ಟೇ. ಬನ್ನಿ ಇವಾಗ ಚಿಕನ್ ಬಾರ್ಬೇಕ್ಯೂ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಓವನ್ನ ಒಂದು 10 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊಂಡಿದ್ದೆ. ಅಂದರೆ ಪ್ರೀ ಹೀಟ್ ಮಾಡ್ಕೊಳೋದ್ರಿಂದ ಎರಡೂ ಸೈಡು ಮತ್ತು ಸುತ್ತಮುತ್ತ ಯಾವುದೇ ಡಿಶಸ್ ಓವನಲ್ಲಿ ಮಾಡೋ ಡಿಶಸ್ಗಳ ಚೆನ್ನಾಗಿ ಬೇಯುತ್ತೆ. ಸೊ ಒಂದೊಂದೇ ಕೋಟ್ ಮಾಡಿರೋ ಚಿಕನ್ ಪೀಸಸ್ನ ಈ ರೀತಿಯಾಗಿ ಇಡಬೇಕು. ಒಂದು 10 ಮಿನಿಟ್ಸ್ ಟೈಮರ್ ಸೆಟ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಆಲ್ಮೋಸ್ಟ್ ಆಲ್ ಬೆಂದಿದೆ. ಸ್ವಲ್ಪ ಆಚೆ ಈಚೆ ಎರಡೂ ಸಹ ಮಗ್ಚಿ ಹಾಕ್ಕೊಳ್ಳಿ. ನಂತರ ಒಂದು 3 ಮಿನಿಟ್ ಆಗಿ ಮತ್ತೆ ಓಪನ್ ಮಾಡಿದಾಗ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಸೊ ಒಂದೊಂದೇ ಬಾರ್ಬೇಕ್ಯೂ ಚಿಕನ್ನ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಸೊ ಟೇಸ್ಟಿಯಾದ ಬಾರ್ಬೇಕ್ಯೂ ಚಿಕನ್ ಈಸ್ ರೆಡಿ ಟು ಈಟ್. ಫಸ್ಟ್ ಟ್ರೈ ಓವನಲ್ಲಿ ಸಹ ಚೆನ್ನಾಗಿ ಬಂದಿದೆ. ನಂತರ ಓವನ್ ಇಲ್ಲದೆ ಇದ್ದರೆ ಸ್ಟವಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಚಿಕನ್ ಪೀಸಸ್ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಒಂದೊಂದೇ ಚಿಕನ್ನ ಈ ರೀತಿಯಾಗಿ ಬೇಯಿಸ್ಕೊಳ್ಳಿ. ಫ್ಲೇಮ್ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಸೊ ಎರಡೂ ಸೈಡು ಚೆನ್ನಾಗಿ ಮಗ್ಚ್ ಹಾಕ್ಕೊಂಡು ಈ ರೀತಿಯಾಗಿ ಬೇಯಿಸ್ಕೊಳ್ಳಿ. ಸೊ ಸ್ಟವಲ್ಲಿ ಸಹ ಮಾಡ್ಕೋಬೋದು, ಓವನ್ನೇ ಇರಬೇಕು ಅಂತೇನಿಲ್ಲ. ನೋಡಿ ಎರಡೂ ಸೈಡು ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಸೊ ಎಟ್ ದ ಎಂಡ್ ಮೈ ಹಸ್ಬೆಂಡ್ ಆಲ್ಸೋ ಈಸ್ ಹೆಲ್ಪಿಂಗ್ ಮೀ. ಬಾರ್ಬೇಕ್ಯೂ ಚಿಕನ್ ಮೊದಲ ಪ್ರಯತ್ನದಲ್ಲೇ ಸಕ್ಸಸ್ ಆಗಿದೆ. ಹೋಪ್ ಎವ್ರಿ ಒನ್ ಲೈಕ್ ಇಟ್. ಸೊ ಚಿಕನ್ ಗ್ರೇವಿಯನ್ನು ಚಪಾತಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಸೊ ಬಾರ್ಬೇಕ್ಯೂ ಟೇಸ್ಟ್ ಹೇಗಿದೆ ಅಂತ ಕೇಳೋಣ. ಸೊ ಡಾಕ್ಟರ್ ರಿಯಾಕ್ಷನ್ ಈಸ್ ಗುಡ್, ಅಂದರೆ ಸೂಪರಾಗಿದೆ ಅಂತ. ನನ್ನ ಮಗ ಅಂತೂ ಸ್ಟವ್ ಮೇಲೆ ಮಾಡಿರೋ ಬಾರ್ಬೇಕ್ಯೂನ ಇಷ್ಟಪಟ್ಟು ತಿಂದ. ಸಬ್ಸ್ಕ್ರೈಬ್ ಫಾರ್ ದ ನೆಕ್ಸ್ಟ್ ವೀಡಿಯೋಸ್.